ಧರ್ಮಸ್ಥಳದ ಪ್ರಕರಣ ಈಗ ರಾಜಕೀಯ ಜಟಾಪಟಿಗೂ ಕೂಡ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ. ಈಗಾಗಲೇ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ಕೂಡ ಮುಗಿಬೀಳ್ತಾ ಇದ್ದಾವೆ. ಈಗ ಕಾಂಗ್ರೆಸ್ ಶಾಸಕರಿಂದ ಡ್ಯಾಮೇಜ್ ಕಂಟ್ರೋಲ್ಗೆ ಧರ್ಮಸ್ಥಳ ಚಲೋ ಅಂತ ತಮ್ಮ ಕ್ಷೇತ್ರದಿಂದ ವೈಯಕ್ತಿಕವಾಗಿ ಧರ್ಮಸ್ಥಳ ಚಲೋ ಅಭಿಯಾನಕ್ಕೆ ಕಾಂಗ್ರೆಸ್ ಶಾಸಕರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರಂತೆ. 20ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರಿಂದ ಧರ್ಮಸ್ಥಳ ಚಲೋಗೆ ಸಿದ್ಧತೆ. ಅಧಿವೇಶನದ ಬಳಿಕ ತಮ್ಮ ಕ್ಷೇತ್ರದಿಂದ ಪ್ರತ್ಯೇಕವಾಗಿ ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಪ್ಲಾನ್ ಅಂತ. ಶನಿವಾರ ಅಥವಾ ಭಾನುವಾರ ಪ್ರತ್ಯೇಕವಾಗಿ ಧರ್ಮಸ್ಥಳಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಪಕ್ಷದಿಂದ ಅಲ್ಲದಿದ್ರೂ ಕೂಡ ಕ್ಷೇತ್ರದ ಭಕ್ತರು ಕಾರ್ಯಕರ್ತರ ಜೊತೆಗೆ ಈ ರೀತಿ ಒಂದು ಚಲೋ ಮಾಡುವುದಕ್ಕೆ, ಅಭಿಯಾನವನ್ನು ಮಾಡುವುದಕ್ಕೆ ಕಾಂಗ್ರೆಸ್ನ ಶಾಸಕರು ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಬಿಜೆಪಿ 2 ಹಂತದ ಧರ್ಮಸ್ಥಳ ಚಲೋ ನಡೆಸಿತು. ಒಂದು SR ವಿಶ್ವನಾಥ್ ನೇತೃತ್ವದಲ್ಲಿ, ಮತ್ತೊಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ. ಸಹಜವಾಗಿಯೇ ಅಧಿವೇಶನದ ಒಳಗೂ ಹೊರಗೂ ಕಾಂಗ್ರೆಸ್ ವಿರುದ್ಧ ಇದೇ ವಿಚಾರವನ್ನು ಇಟ್ಟುಕೊಂಡು ಬಿಜೆಪಿ ಮುಗಿಬೀಳ್ತಾ ಇದೆ. ಇದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕಲ್ಲ, ಹಾಗಾಗಿ ಕಾಂಗ್ರೆಸ್ನ ಶಾಸಕರುಗಳು ವೈಯಕ್ತಿಕವಾಗಿ ಧರ್ಮಸ್ಥಳ ಚಲೋ ಮಾಡುವುದಕ್ಕೆ ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ ನೀತಿ ಅಲ್ವಾ ಇದು ಅಂತ ಹೇಳಿ? ಯಾಕೆಂದ್ರೆ ಒಂದು ಕಡೆ ಯಾರೋ ಒತ್ತಡ ಹಾಕಿದ್ರು ಅನ್ನುವಂತಹ ಕಾರಣಕ್ಕೆ SIT ರಚನೆ ಮಾಡಿದ್ದು ಕೂಡ ಇದೇ ಕಾಂಗ್ರೆಸ್ ಸರ್ಕಾರ. ಯಾವಾಗ ವಿಪಕ್ಷಗಳು ಮುಗಿಬಿದ್ವೋ ಈಗ ಧರ್ಮಸ್ಥಳ ಚಲೋ ಅನ್ನುವಂತಹ ಒಂದು ಅಭಿಯಾನವನ್ನ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದು ಕೂಡ ಇದೇ ಕಾಂಗ್ರೆಸ್. ಏನ್ ಅನ್ಸುತ್ತೆ ಈ ವಿಚಾರದಲ್ಲಿ ಅಂತ? ಪ್ರೇಮ್, ಇದನ್ನ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಪಕ್ಷದ ತೀರ್ಮಾನ ಅಲ್ಲ, ಸರ್ಕಾರದ ತೀರ್ಮಾನ. ಒಂದು SIT ರಚನೆ ಮಾಡಬೇಕು ಅನ್ನುವಂಥ ಸರ್ಕಾರದ ಭಾಗ. ಅನಂತರ ಸರ್ಕಾರ SIT ರಚನೆ ಮಾಡಿದ ನಂತರ SIT ತನಿಖೆ ನಡೆಯುವ ಹಂತದಲ್ಲೂ ಕೂಡ ಸಾಕಷ್ಟು ಕಾಂಗ್ರೆಸ್ ಶಾಸಕರುಗಳು ಏನು ದೂರನ್ನ ಕೊಟ್ಟವರು ಅಥವಾ ಮಾಸ್ಕ್ ಮ್ಯಾನ್ ಇದ್ದಾರೆ, ಏನು ಪ್ರಯೋಜನ ಆಗ್ತಾ ಇಲ್ಲ, ಇದು ದೂರನ್ನ ದಾಖಲಿಸಬೇಕು ಅವರ ವಿರುದ್ಧ ಅನ್ನುವ ಮಾತನ್ನ ಕೆಲವು ಕಾಂಗ್ರೆಸ್ ಶಾಸಕರುಗಳು ಕೂಡ ವೈಯಕ್ತಿಕವಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಹೇಳಿದ್ರು, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ರು. ಹಾಗಾಗಿ ಇಲ್ಲೊಂದು ಕಡೆ ವೈಯಕ್ತಿಕವಾದ ನಿಲುವುಗಳು ಬೇರೆ, ಸರ್ಕಾರದ ತೀರ್ಮಾನ ಬೇರೆ ಇರುತ್ತೆ. ಸರ್ಕಾರ ಮಾಡಿರುವಂಥದ್ದು SIT ರಚನೆ, ಆದರೆ ವೈಯಕ್ತಿಕವಾಗಿ ಭಕ್ತರಾಗಿ ನಾವು ನಮ್ಮ ಪಾಡಿ ನಾವು ಹೋಗ್ತೀವಿ ಅನ್ನುವಂಥ ನಿರ್ಧಾರವನ್ನು ಕಾಂಗ್ರೆಸ್ ಶಾಸಕರು ಮಾಡಿದಂತ ಕಾಣಿಸ್ತಾ ಇದೆ. ಸುಮಾರು 12 ಜನ ಶಾಸಕರುಗಳು ಈಗಾಗಲೇ ಸೆಷನ್ ಮುಗಿದ ನಂತರ ಹೊರಡ್ತೀವಿ ಅನ್ನೋ ತಮ್ಮಲ್ಲೇ ಮಾತುಗಳನ್ನ ಆಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಅಂದ್ರೆ ನೆಲಮಂಗಲ ಶಾಸಕರು ಇರ್ಬೋದು ಅಥವಾ ಸಾಗರದ ಬೇಳೂರು ಗೋಪಾಲಕೃಷ್ಣ ಇರ್ಬೋದು, ಹೀಗೆ ಬೇರೆ ಬೇರೆ ಶಾಸಕರುಗಳು ತಮ್ಮ ಕ್ಷೇತ್ರಗಳಿಂದ ವೈಯಕ್ತಿಕವಾಗಿ ಭಕ್ತರು ಮತ್ತೆ ತಮ್ಮ ಬೆಂಬಲಿಗರು, ಪಕ್ಷದ ಕಾರ್ಯಕರ್ತರೊಂದಿಗೆ ಧರ್ಮಸ್ಥಳಕ್ಕೆ ಹೋಗುವಂಥದ್ದು ಮತ್ತೆ ಬೆಂಬಲವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ಬಿಜೆಪಿ ನಾಯಕರುಗಳು ಈ ಕೆಲಸವನ್ನು ಶಾಸಕರುಗಳು ಮಾಡಿದ್ರು. ಆದರೆ ಕಾಂಗ್ರೆಸ್ನಲ್ಲೂ ಕೂಡ ಇಂಥದ್ದೇ ಒಂದು ಟ್ರೆಂಡ್ ಶುರು ಆಗ್ತಿದ್ದಂತೆ ಕಾಣಿಸ್ತಾ ಇದೆ. ಸರ್ಕಾರದ ನಿಟ್ಟಿನಲ್ಲಿ ಸೂಚನೆ ಪ್ರಕಾರ SIT ರಚನೆಯಾಗಿದೆ, ತನಿಖೆ ಪಡೆಗೆ ತನಿಖೆ ನಡೆಯುತ್ತೆ. ವೈಯಕ್ತಿಕವಾದ ಭಕ್ತಿ ಮತ್ತು ನಂಬಿಕೆ ಬೇರೆ. ಹಾಗಾಗಿ ನಾವು ನಮ್ಮ ಬೆಂಬಲವನ್ನು ನಾವು ವ್ಯಕ್ತಪಡಿಸ್ತೀವಿ ಅನ್ನೋ ನಿಲುವಿಗೆ ಅವರು ಬಂದಂತೆ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.